ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕನ್ನಡ ಬಳಗ ಇವರ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎನ್ನುವ ಶೀರ್ಷಿಕೆಯಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಈ ಸಮಾರಂಭದಲ್ಲಿ ಈಗಾಗಲೇ ನನ್ನೊಂದಿಗೆ ಹಾಜರಿದ್ದು ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನಾಡಿದಂಥ ಶ್ರೀ ಡಾಕ್ಟರ್ CN ಮಂಜುನಾಥ್ ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಈ ಬ್ಯಾಂಕಿನ ಹಿರಿಯ ಅಧಿಕಾರಿಗಳಾದಂಥ ಶ್ರೀ ವೆಂಕಟ್ ಅವರೇ, ಡಾಕ್ಟರ್ HT ವಾಸಪ್ಪ ಅವರೇ, J ಮಹೇಶ್ ಅವರೇ, ಅರವಿಂದ ಹೆಗ್ಡೆ ಅವರೇ, ಹಾಗೂ ಈ ಸಮಾರಂಭದಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸಿರ್ತಕ್ಕಂಥ ಈ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರೇ ಮತ್ತು ಅವರೆಲ್ಲ ಕುಟುಂಬ ಸದಸ್ಯರೇ, ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ನವೆಂಬರ್ ಮಾಹೆಯ ಶುಭಾಶಯಗಳು. ಸಾಮಾನ್ಯವಾಗಿ ನವೆಂಬರ್ ಮೊದಲನೇ ದಿವಸ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಡೀ ಮಾಹೆ ಈ ರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಬೆಳ್ಕೊಂಡು ಬಂದಿದೆ. ಯಾಕೆಂದರೆ ಒಂದು ದಿವಸದಲ್ಲಿ ನಾವು ಈ ಸಡಗರ ಸಂಭ್ರಮವನ್ನು ಪಟ್ಟರೆ ಅದು ತೃಪ್ತಿ ಆಗಲಿಕ್ಕಿಲ್ಲ. ಹಾಗಾಗಿ ಇಡೀ ತಿಂಗಳು ನಾವು ಈ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರೆ ಕನ್ನಡೇತರರು ಕೂಡ ಇದರಿಂದ ಪ್ರೇರಿತರಾಗಿ ಅವರು ಕನ್ನಡ ವಾತಾವರಣವನ್ನು ಕಲ್ಪನೆ ಮಾಡಲಿಕ್ಕೆ ಪೂರಕವಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ಬೋದು ಅಂತಕ್ಕಂಥದ್ದು ಕೂಡ ಈ ಒಂದು ತಿಂಗಳ ಒಂದು ವಿಶೇಷ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ಡಾಕ್ಟರ್ CN ಮಂಜುನಾಥ್ ಅವರು ಬಹಳ ಉತ್ತಮವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಹೆಚ್ಚು ಭಾಷಣ ಮಾಡೋದಿಲ್ಲ, ಯಾಕೆಂದರೆ ನಾನು ಭಾಷಣಕಾರ ಅಲ್ಲ. ಜೊತೆಗೆ ನೀವೆಲ್ಲ ನಾನಿಲ್ಲಿ ನೋಡಿದಾಗೆ ಸುಮಾರು 80ಕ್ಕಿಂತಲೂ ಹೆಚ್ಚು ಭಾಗ ನೀವು ಕರಾವಳಿ ಪ್ರದೇಶದ ಕುಟುಂಬದವರು ಇದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಈ ಕರಾವಳಿ ಪ್ರದೇಶದವರು ಬೆಂಗಳೂರಿನವ್ರಿಗಿಂತ ಸುಮಾರು 3 ದಶಕಗಳ ಮುಂದೆ ಇದ್ದೀರಿ. ಹಾಗಾಗಿ ನಿಮಗೆ ನಾವು 3 ದಶಕ ಹಿಂದೆ ಇರೋರಿಂದ ಯಾವುದೇ ರೀತಿಯಾದಂಥ ಭಾಷಣದ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಆದಾಗ್ಯೂ ಕೂಡ ನನಗೆ ಮುಖ್ಯ ಅತಿಥಿಯಾಗಿ ತಾವು ಆಹ್ವಾನ ಮಾಡಿರೋದ್ರಿಂದ ಈ ಮುಖ್ಯ ಅತಿಥಿಯ ಪದನಾಮದ ಪ್ರಯುಕ್ತ ನಾನು ಕೆಲವು ಮಾತುಗಳನ್ನ ನಿಮಗೆ ಹೇಳಬೇಕಾದದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಮೊದಲಿಗೆ ನೀವು ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿಗಳು, ಹೆಚ್ಚಾಗಿ ಹಿಂದಿ ಅಥವಾ ಇಂಗ್ಲಿಷ್ ವಾತಾವರಣದಲ್ಲಿ ನೀವು ಕೆಲಸ ಮಾಡ್ತಕ್ಕಂಥವ್ರು, ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬ್ಯಾಂಕ್ಗಳು ಇರುತ್ತೆ, ಗ್ರಾಮೀಣ ಭಾಗದಲ್ಲಿ ಅಷ್ಟೊಂದು ನಿಮ್ಮ ಕಾರ್ಯಚಟುವಟಿಕೆ ಇರೋದಿಲ್ಲ. ಹಾಗಾಗಿ ಅಲ್ಲಿ ಕನ್ನಡ ವಾತಾವರಣ ಇಲ್ಲದೆ ಇರತಕ್ಕಂಥ ಒಂದು ಸನ್ನಿವೇಶ ಸಂದರ್ಭದಲ್ಲಿ ನೀವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ನಾಡು ನುಡಿ ಭಾಷೆಯ ಬಗ್ಗೆ ನಾವೆಲ್ಲ ಅಭಿಮಾನವನ್ನು ವ್ಯಕ್ತ ಮಾಡಬೇಕು ಅನ್ನುವ ಒಂದು ಧ್ಯೇಯವನ್ನು ಇಟ್ಕೊಂಡು ಇವತ್ತು ಈ ರೀತಿಯಾದಂಥ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನೀವೆಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಸಡಗರ ಸಂಭ್ರಮವನ್ನು ನೋಡ್ತಾ ಇದ್ರೆ ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥವ್ರಿಗೆ ಈ ಒಂದು ಕಾರ್ಯಕ್ರಮ ಬಹಳ ಆದರ್ಶವಾಗಿ ಕಾಣುತ್ತೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಾವು ಕನ್ನಡಿಗರಾಗಿ ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ಕೊಂಡ್ರೆ, ಕನ್ನಡದಲ್ಲಿ ನಾವು ಮಾತನಾಡಿದ್ರೆ, ಕನ್ನಡ ವಾತಾವರಣವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಪಾತ್ರ ಇದ್ದರೆ ಅದೇನು ಹೆಚ್ಚುಗಾರಿಕೆ ಅಲ್ಲ. ಯಾಕೆಂದರೆ ಅದು ನಮ್ಮ ಕರ್ತವ್ಯ ಕೂಡ. ಮತ್ತು ಅದನ್ನು ನಾವೇನು ಬೇರೆ ಸಮಾಜ ಸೇವೆ ಅಂತ ಇದನ್ನೇನು ಭಾವಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ನಮ್ಮ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಯಾವ ರೀತಿ ಪ್ರಯತ್ನವನ್ನು ಮಾಡ್ತೇವೋ ಅದೇ ರೀತಿಯಲ್ಲಿ ನಮ್ಮ ನಾಡು ನುಡಿಯನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನವನ್ನು ಮುಂದುವರಿಸಲೇ ಇರಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ. ಕರ್ನಾಟಕ ರಾಜ್ಯ ಒಂದೇ ಭಾಷೆ ಮಾತಾಡ್ತಕ್ಕಂಥ ಎಲ್ಲ ಜನರು ಕೂಡ ಒಂದು ಆಡಳಿತದ ವ್ಯಾಪ್ತಿಗೆ ಬರಬೇಕು ಅನ್ನುವ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳು ತೆಲುಗು ಮಾತನಾಡ್ತಕ್ಕಂಥವ್ರು, ತಮಿಳು ಮಾತನಾಡ್ತಕ್ಕಂಥವ್ರು, ಬೇರೆ ಬೇರೆ ಮಾತನಾಡ್ತಕ್ಕಂಥವ್ರು ಕೂಡ ಒಂದು ಆಡಳಿತ ವ್ಯಾಪ್ತಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ನಮ್ಮ ರಾಜ್ಯ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು. ಅದರಲ್ಲಿ ಬಹುತೇಕ ಭಾಗವನ್ನು ಸೇರಿಸಿ ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಹಾಗಾಗಿ ಅವತ್ತಿನಿಂದ ನಾವು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು
ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಬರ್ತಾ ಇದ್ದೇವೆ. ಇದರ ಪ್ರಮುಖವಾದಂಥ ಉದ್ದೇಶ ಏನಂದರೆ, ನಮ್ಮ ಸ್ವಂತಿಕೆಯನ್ನು ನಾವು ಬೆಳೆಸಬೇಕು. ನಮ್ಮದು ಶ್ರೀಮಂತವಾದಂಥ ಭಾಷೆ, ಶ್ರೀಮಂತವಾದಂಥ ಸಂಸ್ಕೃತಿ. ಅದಕ್ಕೋಸ್ಕರನೇ ಈಗಾಗಲೇ ಈ ಕನ್ನಡ ಭಾಷೆಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಕ್ಕಂಥ ಒಂದು ಸ್ಟೇಟಸ್ ಕೂಡ ಭಾರತ ಸರ್ಕಾರದಿಂದ ನಮಗೆ ಲಭಿಸಿದೆ. ಹಾಗಾಗಿ ಕೆಲವೇ ಭಾಷೆಗಳು ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಸಂವಿಧಾನ ಒಪ್ಕೊಂಡಿರ್ತಕ್ಕಂಥದ್ದೇ ಸುಮಾರು 20ಕ್ಕೂ ಹೆಚ್ಚು ಭಾಷೆಗಳು ಇದ್ದಾವೆ. ಅದರಲ್ಲಿ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸಿಕ್ಕಿರ್ತಕ್ಕಂಥದ್ದು ಕೆಲವೇ ಭಾಷೆಗಳಿಗೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಭಾಷೆಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಸಿಕ್ಕಿರೋದಕ್ಕೋಸ್ಕರ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ವಿಷಯ. ಬೆಂಗಳೂರು ಇವತ್ತು ಕೇವಲ ಕರ್ನಾಟಕ ರಾಜ್ಯದ ರಾಜಧಾನಿ ಅಷ್ಟೇ ಅಲ್ಲ, ಭಾರತ ರಾಷ್ಟ್ರದ ಒಂದು ಪ್ರಮುಖವಾದಂಥ ನಗರ ಅಷ್ಟೇ ಅಲ್ಲ, ಇದು ವಿಶ್ವ ಮಟ್ಟದಲ್ಲಿ ಒಂದು ಔದ್ಯಮಿಕ ನಗರ ಅನ್ನುವಂಥ ಹೆಸರನ್ನ ಪಡ್ಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ವಿಷಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಗರ. ಈ ಕಾರಣಕ್ಕೋಸ್ಕರ ಬೇರೆ ಬೇರೆ ಭಾಗಗಳಿಂದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರೋದಕ್ಕಿಂತಲೂ ಹೆಚ್ಚಾಗಿ ರಾಷ್ಟ್ರದ ಬೇರೆ ಬೇರೆ ಭಾಗ ಮತ್ತು ಹೊರಗಡೆ ರಾಷ್ಟ್ರಗಳಿಂದ ಕೂಡ ಬೆಂಗಳೂರಿಗೆ, ನಮ್ಮ ರಾಜ್ಯಕ್ಕೆ ಜನರು ವಲಸೆ ಬರ್ತಕ್ಕಂಥದ್ದು ಇದೆ. ಒಂದು ಉದ್ಯೋಗದ ನಿಮಿತ್ತ ಬರ್ತಾರೆ, ವ್ಯಾಪಾರದ ನಿಮಿತ್ತ ಬರ್ತಾರೆ, ಕೈಗಾರಿಕೆ ನಡೆಸಲಿಕ್ಕೆ ಬರ್ತಾರೆ. ಮತ್ತು ಇದಕ್ಕೆಲ್ಲ ಪೂರಕವಾದಂಥ ವಾತಾವರಣ ಏನಂದ್ರೆ, ನಮ್ಮ ಜನರ ಒಂದು ಸಂಸ್ಕೃತಿ. ನಾವು ಬರ್ತಕ್ಕಂಥ ಅತಿಥಿಗಳನ್ನ ಬಹಳ ಆಧಾರದಿಂದ ಸ್ವಾಗತ ಮಾಡ್ತೇವೆ. ಅದು ನಮಗೆ ತೊಂದರೆ ಆಗ್ತದೆ, ನಮ್ಮ ಸ್ವಂತಿಕೆಗೆ ಅಡ್ಡಿ ಆಗ್ತದೆ ಅನ್ನುವಂಥದ್ದನ್ನ ನಾವು ಬದಿಗಿಟ್ಟು ಅತಿಥಿ ಸತ್ಕಾರ ಮಾಡ್ತಕ್ಕಂಥದ್ದು ನಮ್ಮ ನಾಡಿನ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ಒಂದು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಾವೆಲ್ಲ ನೋಡಿ, ಬೇರೆ ಬೇರೆ ರಾಜ್ಯಗಳು ಸುತ್ತುವರೆದಿದೆ ನಮಗೆ. ತಮಿಳುನಾಡಿದೆ, ಕೇರಳ ಇದೆ, ಗೋವಾ ಇದೆ, ಮಹಾರಾಷ್ಟ್ರ ಇದೆ, ಆಂಧ್ರ ಪ್ರದೇಶ ಇದೆ, ತೆಲಂಗಾಣ ಇದೆ. ಈ ಎಲ್ಲ ರಾಜ್ಯಗಳ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯದವರು ಆ ಗಡಿ ಪ್ರದೇಶದಲ್ಲಿ ಬೇರೆ ರಾಜ್ಯದ ಗಡಿ ಒಳಗಡೆ ಹೋಗಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬಹಳ ಸೀಮಿತ ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ಅದೇ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಥೇಚ್ಛ ಪ್ರಮಾಣದಲ್ಲಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ, ನಮ್ಮ ರಾಜ್ಯದ ಒಂದು ಭರಿತವಾದಂಥ ನೈಸರ್ಗಿಕ ಸಂಪನ್ಮೂಲಗಳು. ಇಲ್ಲಿ ಒಳ್ಳೆ ನದಿಗಳಿದ್ದಾವೆ, ನಮ್ಮ ಒಳ್ಳೆಯ ಸಂಸ್ಕೃತಿ ಇದೆ, ಇಲ್ಲಿ ಉದ್ಯೋಗಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ, ಶಿಕ್ಷಣಕ್ಕೆ ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಮತ್ತು ಇದಕ್ಕಿಂತ ಮುಖ್ಯವಾಗಿ ಜೀವಿಸಲಿಕ್ಕೆ ಬೇಕಾದಂಥ ಹಿತಕರವಾದಂಥ ಒಂದು ಹವಾಗುಣ ನಮ್ಮ ರಾಜ್ಯದಲ್ಲಿದೆ. ಈ ಕಾರಣಕ್ಕೋಸ್ಕರನೇ ನಮ್ಮ ರಾಷ್ಟ್ರದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನರು ಬಂದು ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ಕೂಡ ಇಲ್ಲಿ ವಾಸ ಮಾಡಲಿಕ್ಕೆ ಯಾವುದೇ ಭಯ ಇಲ್ಲ. ಬಹಳ ನಮ್ಮ ರೀತಿಯಲ್ಲಿ ಅವರು ವಾಸ ಮಾಡಲಿಕ್ಕೆ ಒಂದು ವಾತಾವರಣ ಇದೆ. ಇಲ್ಲಿ ನಾವು ಹೊರಗಡೆ ರಾಜ್ಯದಿಂದ ಬಂದಿದ್ದೇವೆ, ಈ ಸ್ಥಳೀಯರು ನಮಗೆ ತೊಂದರೆ ಕೊಡ್ಬೋದು ಅಂತಕ್ಕಂಥ ಯಾವುದೇ ರೀತಿಯ ಒಂದು ಚಿಕ್ಕ ಭಯ ಕೂಡ ಅವರಿಗೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ನಮ್ಮ ರಾಜ್ಯಕ್ಕೆ ಬಂದಂಥವರನ್ನ, ನಮ್ಮ ಮನೆಗೆ ಬಂದ ಅತಿಥಿಗಳು ಅನ್ನೋ ರೀತಿಯಲ್ಲಿ ಅವ್ರನ್ನ ಸತ್ಕಾರ ಮಾಡಿ ನೋಡ್ಕೊಳ್ತಾ ಇರೋದ್ರಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ಜನರಿಗೆ, ನಮ್ಮ ಸಂಸ್ಕೃತಿಗೆ ಬಹಳ ದೊಡ್ಡ ಹೆಸರಿದೆ. ಅದರ ಜೊತೆಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸ್ವಂತಿಕೆ ಹೋಗ್ಬೋದು ಅಂತಕ್ಕಂಥ ಒಂದು ಭಯ ಕೂಡ ನಮಗೆ ಬರಬೇಕಾಗಿದೆ. ನಾವ್ಯಾರು ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾದಂಥ ಪರಿಸ್ಥಿತಿ, ಅನಿವಾರ್ಯತೆ ಹಿಂದೆಗಿಂತಲೂ ಕೂಡ ಹೆಚ್ಚು ಅವಶ್ಯಕತೆ ಇದೆ. ಈಗ ಗ್ಲೋಬಲೈಸೇಷನ್ ಎಲ್ಲ ಆಗಿ, ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಆಗಿ ಸಾಕಷ್ಟು ಜನರು ಇಲ್ಲಿ ಬರೋದ್ರಿಂದ ಅದು ನಮ್ಮ ಸಂಸ್ಕೃತಿಯ ಮೇಲೆ ಒಂದು ರೀತಿಯ ಗದಾಪ್ರಹಾರ ಆದ ರೀತಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಈ ರೀತಿಯಾದಂಥ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಈ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಾಗಿ ನಡೆಸೋದ್ರ ಮುಖಾಂತರ ನಮ್ಮ ಭಾಷೆಯನ್ನ, ನಮ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಬೆಂಗಳೂರಿನಲ್ಲಿ ಇವತ್ತು ನಮ್ಮವರೇ, ಹೊರಗಡೆ ರಾಜ್ಯದವ್ರು ಬಂದವರು, ಅವ್ರಿಗೆ ಹೊಸದಾಗಿ ಭಾಷೆ ಕಲಿಬೇಕಾಗ್ತದೆ,
ಆಮೇಲೆ ಅವ್ರು ಮಾತನಾಡಬೇಕಾಗ್ತದೆ, ಅದು ಇದ್ದದ್ದೇ. ಆದರೆ ನಮ್ಮವರೇ ಕನ್ನಡಿಗರೇ ಬೆಂಗಳೂರು ಸಂಸ್ಕೃತಿ ಹೊಂದ್ಕೊಂಡು ನಂತರ ಕನ್ನಡ ಭಾಷೆಯನ್ನು ಮಾತಾಡೋದಕ್ಕೆ ನಾಚಿಕೆ ಪಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ಕಾಣ್ತೇವೆ. ಮತ್ತೆ ನಮ್ಮ ಮನೆಗಳಲ್ಲಿ ಸಾಕ್ತಕ್ಕಂಥ ಸಾಕು ನಾಯಿಗಳಿಗೆ ಕೂಡ ಇಂಗ್ಲಿಷ್ ಭಾಷೆಯನ್ನೇ ನಾವು ಕಲಿಸ್ತಾ ಇದ್ದೇವೆ. ಆಗಿದ್ದ ಮೇಲೆ ಇನ್ನು ಮಕ್ಕಳಿಗೆ ಸಹಜವಾಗಿ ಇಂಗ್ಲಿಷ್ ಭಾಷೆನೇ ನಾವು ಕಲಿಸಿರ್ತೀವಿ. ಮತ್ತೆ ಮಾತನಾಡಿಸುವಾಗಲೂ ಕೂಡ ಅದೇ ರೀತಿಯಾದಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೇವೆ. ಯಾರಾದರೂ ಬಂದರೆ ಸಣ್ಣ ಮಕ್ಕಳು ನಮ್ಮ ಮನೆಗಳಲ್ಲಿ ಇದ್ರೆ ನಾವು ಹೇಳ್ತೀವಿ, ಕಮ್ ಸೇ ಹಲೋ ಟು ಅಂಕಲ್, ಈ ರೀತಿ ಹೇಳ್ತೀವಿ. ಸೊ ಈ ರೀತಿಯಾದಂಥ ಒಂದು ಏನು ನಾವು ಬೇರೆ ಅವರನ್ನ ಫಾಲೋ ಮಾಡ್ತಕ್ಕಂಥದ್ದು, ಯಾರೋ ಒಬ್ರು ಇಂಗ್ಲಿಷ್ ಯಾರು ಕನ್ನಡ ಬರದೇ ಇರೋರು ಬಂದಾಗ ಆ ರೀತಿ ಹೇಳಿದ್ರೆ ತಪ್ಪಿಲ್ಲ. ನಮ್ಮವರೇ, ನಮ್ಮ ಸಂಬಂಧಿಕರೇ, ನಮ್ಮ ಪರಿಚಯಸ್ಥರು, ನಮ್ಮ ಸ್ನೇಹಿತರುಗಳೇ ನಮ್ಮ ಮನೆಗಳಿಗೆ ಬಂದಾಗ ನಮ್ಮ ಮಕ್ಕಳಿಗೆ ಕನ್ನಡ ವಾತಾವರಣ ಕೊಡದೆ ಹೋದ್ರೆ ಮುಂದಿನ ದಿವಸ ಹೊರ ರಾಜ್ಯದಿಂದ, ಹೊರ ಭಾಷೆಯವರಿಂದ ನಮ್ಮ ಸಂಸ್ಕೃತಿ ಮೇಲೆ ದಬ್ಬಾಳಿಕೆ ಆಗೋದಿಲ್ಲ. ನಾವೇ ನಮ್ಮ ಭಾಷೆಯನ್ನ, ನಮ್ಮ ಸಂಸ್ಕೃತಿಯನ್ನ ದಬ್ಬಾಳಿಕೆ ಮಾಡಿದಂತಹ ಒಂದು ದೋಷವನ್ನ ನಾವೆಲ್ಲರೂ ಒತ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಹೆಚ್ಚಿನ ಚಿಂತನೆ ಮಾಡಿ ನಮ್ಮ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ತಲೆಮಾರಿಗೆ ಹೋಗ್ತಕ್ಕಂಥವ್ರಿಗೆ ಅವರು ಕೂಡ ನಾವು ಹೇಳಿಕೊಟ್ಟದನ್ನ ಅವರ ನಂತರದ ತಲೆಮಾರಿಗೆ ಕೂಡ ತಗೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಅವರಲ್ಲಿ ತುಂಬಾ ಅವರ ಮನಸ್ಸಿನ ತುಂಬ ನಮ್ಮ ಸ್ವಂತಿಕೆಯನ್ನು ತುಂಬತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮಾಡಬೇಕು. ನೀವೆಲ್ಲ ಕರಾವಳಿ ಪ್ರದೇಶದ ಜನರು ಸಾಕಷ್ಟು ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ರು ಕೂಡ ಕನ್ನಡದ ಬಗ್ಗೆ ಸಾಕಷ್ಟು ಕಳಕಳಿ ಇರ್ತಕ್ಕಂಥವ್ರು. ನೀವು ಕನ್ನಡ ಮಾತನಾಡ್ತಾ ಇದ್ರೆ ಅಲ್ಲಿ ಯಾವುದೇ ಬೇರೆ ಭಾಷೆಯ ಶಬ್ದ ಬರೋದೇ ಇಲ್ಲ. ಕನ್ನಡವನ್ನೇ ನೀವು ಸ್ವಲ್ಪ ನಮಗೆ ಬೆಂಗಳೂರಿನವರಿಗೆ ಲಿಟರರಿ ಲ್ಯಾಂಗ್ವೇಜ್ ತರ ಕಂಡು ಬಂದರೂ ಕೂಡ ಒಳ್ಳೆಯ ರೀತಿಯಲ್ಲಿ ನೀವು ಕನ್ನಡವನ್ನ ಉಚ್ಚಾರಣೆ ಮಾಡ್ತೀರಿ. ಆ ರೀತಿ ಈ ನಿಟ್ಟಿನಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೀವು, ನಿಮ್ಮ ಜೊತೆಯಲ್ಲಿ ಬರುವಂತವರು, ನಿಮಗೆ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸಿಗೋಂಥ ಸಾರ್ವಜನಿಕರಿಗೆ ಕೂಡ ಇದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಸ್ವಲ್ಪ ಸಮಯನ ನೀಡಿದ್ರೆ ಒಳ್ಳೆಯದು. ಈಗ ಬೇರೆ ಯಾರೋ ಭಾರತದ ಉತ್ತರ ಭಾಗದಿಂದ ಬಂದಿರ್ತಾರೆ, ಅವ್ರು ಹಿಂದಿನೇ ನಿಮ್ಮ ಜೊತೆ ಮಾತನಾಡ್ತಾ ಇರ್ತಾರೆ. ನೀವು ಅವ್ರ ಜೊತೆ ಹಿಂದಿ ಮಾತನಾಡಿದ್ರೆ ನಾವು ಕೂಡ ಹಿಂದಿ ಹೆಚ್ಚು ಇನ್ನೂ ಪರಿಣಿತಿ ಪಡಿಬಹುದು ಅಂತ ಅವ್ರ ಜೊತೆ ಹಿಂದಿನೇ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿರ್ಬೋದು. ಆದರೆ ಸ್ವಲ್ಪ ಮಟ್ಟಿಗೆ ಕನ್ನಡವನ್ನು ಕೂಡ ಅವ್ರ ಜೊತೆ ನೀವು ಮಾತನಾಡಿದ್ರೆ ಅವರಿಗೆ ಕನ್ನಡ ಭಾಷೆಯ, ಕನ್ನಡ ಪದಗಳ ಪರಿಚಯ ಆಗಿ ಅವರು ಕೂಡ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚು ನಿಮಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನೀವು ಸಾಕಷ್ಟು ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀವು ಮುಂದುವರಿಸಬೇಕಾಗಿದೆ. ಈ ದಿವಸ ಈ ಕಾರ್ಯಕ್ರಮದ ನಿಮಿತ್ತ ನೀವು ಬಹಳ ಅಪರೂಪ ಆಗ್ತಾ ಇರ್ತಕ್ಕಂಥ ಈ ಗೊಂಬೆ ಆಟದ ಸಾಂಸ್ಕೃತಿಕ ಕಾರ್ಯಕ್ರಮನ ನೀವು ಏರ್ಪಾಡು ಮಾಡಿದ್ರಿ. ಬಹಳ ಆಕರ್ಷಕವಾಗಿತ್ತು. ಅದು ಬಹಳ ಕ್ರಮೇಣ ಅದು ಕಣ್ಮರೆ ಆಗ್ತಾ ಇದೆ. ಅದನ್ನು ನೆನಪಿಸ್ತಕ್ಕಂಥ ಕಾರ್ಯಕ್ರಮ. ಅದ್ರ ಜೊತೆಗೆ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಹುದ್ದೆ, ದೊಡ್ಡ ಹುದ್ದೆ ಇರಲಿ, ಚಿಕ್ಕ ಹುದ್ದೆ ಇರಲಿ ಅಥವಾ ಹುದ್ದೆ ಇಲ್ಲದೆ ಇರಲಿ, ಅವರವರ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದಂಥವರನ್ನ, ವಿಶೇಷವಾಗಿ ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೆ ಒಳ್ಳೆಯ ಕೆಲಸ ಮಾಡಿದಂಥವರನ್ನ ಇವತ್ತು ಸತ್ಕರಿಸಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದೇ ರೀತಿಯಲ್ಲಿ ಈ ಒಂದು ಸಂಘ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕನ್ನಡ ಬಳಗ, ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ. ಕನ್ನಡೇತರಿಗೂ ಕೂಡ ಕನ್ನಡ ಕಲಿಸುವಂತ ಕೆಲಸ ಈ ಸಂಘದಿಂದ ನೆರವೇರಲಿ ಅನ್ನುವ ಮಾತನ್ನ ಹೇಳ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕೆ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.